ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಮಟನ್ ತಗೊಬಂದಿದ್ದೀವಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ನೋಡಿ, ಇದು ಈರುಳ್ಳಿ ಹಚ್ಚಿಟ್ಟಿರೋದು ಒಗ್ಗರಣೆಗೆ, ಮತ್ತು ಇದು ಮಸಾಲೆಗೆ. ಈ ಮಸಾಲೆಗೆ ಒಂದು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, ಒಂದು ಈರುಳ್ಳಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ಈ ಸಾಂಬಾರನ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾಯ್ದಿತ್ತು ಅಂತ ಈರುಳ್ಳಿ ಹಾಕ್ಬಿಟ್ಟೆ. ಅದನ್ನು ನಾನು ವಿಡಿಯೋ ಕ್ಲಿಪ್ ತಗೊಳಕ್ಕಾಗಿಲ್ಲ. ಈಗ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಈಗ ಸ್ವಲ್ಪ ಇದ್ರ ಜೊತೆನೆ ಒಂದು ಅರಿಶಿನ ಹಾಕ್ಕೋತೀನಿ. ಈಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟು, ಇದು ಬೆಂದಮೇಲೆ ಇದಕ್ಕೆ ನಾನು ಮಟನ್ ಆ್ಯಡ್ ಮಾಡ್ತೀನಿ. ಇದಕ್ಕೆ ಮೊದಲೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಮತ್ತೆ ಹಾಕ್ಕೊಳ್ಳಲ್ಲ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಉಪ್ಪನ್ನ, ಅದಕ್ಕೆ ಇವಾಗ ಹಾಕ್ಕೊಂಡಿಲ್ಲ. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು ಒಲೆ ಮೇಲೆ. ಇದು ಒಂದು ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ. ಹಾಗೆಯೇ ನಿಟ್ ಕ್ಲೋಸ್ ಮಾಡೋದು ಬೇಡ, ಸಿಂಪಲ್ ಹಾಗೆ ಕ್ಯಾಪ್ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟು ಈ ಕಡೆ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೋಬೇಕು, ಮತ್ತು ಒಂದು ಟೊಮೊಟೊ ಅಂದರೆ ಸಣ್ಣದು, ಜಾಸ್ತಿ ದೊಡ್ಡದು ಬೇಡ, ಸಣ್ಣ ಟೊಮೊಟೊನೇ ಸಾಕು. ಒಂದು ಬೇಯಿಸಿರೋ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಒಂದು 2 ಚಕ್ಕೆ, ಮತ್ತು ಒಂದು 3 ರಿಂದ 4 ಲವಂಗ, ಒಂದು ಸ್ವಲ್ಪ ಕಾಯಿ. ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಜೊತೆಗೆ ಒಂದು 1/4 ಸ್ಪೂನಷ್ಟು ಬೇಬಿ ಗೋಡಂಬಿ, ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತೀನಿ. ಈಗ ಅದು ನೆಕ್ಸ್ಟ್ ಮಸಾಲೆ ರೆಡಿ ಆಯ್ತಿದೆ. ಅಷ್ಟರಲ್ಲಿ ಮಟನ್ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟಿದ್ದೆ. ಇದಕ್ಕೆ ಒಂದು 2 ರಿಂದ 3 ಸ್ಪೂನು ಖಾರದ ಪುಡಿ ಹಾಕಿ, ಒಂದು 1/4 ಲೋಟದಷ್ಟು ಇಲ್ಲ ಅರ್ಧ ಲೋಟದಷ್ಟು ನೀರು ಹಾಕಿ ಮತ್ತೆ ಬೇಯಕ್ಕೆ ಬಿಡಬೇಕು. ಈಗ ಇದು ಬೆಂದಿದೆ. ಈಗ ಇದನ್ನು ನಿಟ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಷಲ್ ಬರೋ ತನಕ ಬಿಟ್ಬಿಡಬೇಕು. ಈಗ ಇದನ್ನು ನಿಟ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಒಂದು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಇದು 3 ವಿಷಲ್ ಆಗಿದೆ. ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ, ನಿಮಗೇನಾದರೂ ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಬೇಕನ್ನಿಸ್ತು, ಅದಕ್ಕೆ ಸ್ಪೂನ್ ಚಿಕ್ಕದಾಗಿರೋದ್ರಿಂದ ಇನ್ನೊಂದು 2 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆ ನಾನು. ಮತ್ತು ನಾನು ಇದನ್ನೇನು ಕೂಗಿಸ್ಕೊಳ್ಳಲ್ಲ, ಮೊದಲೇ 3 ವಿಷಲ್ ಕೂಗಿಸಿ 1/4 ಗಂಟೆ ರೆಸ್ಟಲ್ಲಿ ಇಟ್ಟಿದ್ದಕ್ಕೆ ಮಟನ್ ಚೆನ್ನಾಗಿ ಬೆಂದಿತ್ತು. ನಾನು ಮತ್ತೊಂದು ಕಡೆ ಮಟನ್ ಕೈಮಾ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಇದ್ಕಿದ ಬೇಳೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಮಟನ್ ಕೈಮಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ನೀವೇನಾದರೂ ಈ ಥರ ಮಾಡಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇದ್ಕಿದ ಬೇಳೆ ಹಾಕಿದ್ರೆ. ನೀವೇನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಆ ಥರ ಇರುತ್ತೆ ಟೇಸ್ಟು. ಇದು ಹಸಿ ಸ್ಮೆಲ್ ಹೋಗೋಕ್ಕೆ ಅಂತ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಕಡೆ ನಾವು ಮಟನ್ ಕೈಮಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನೇನು ಮತ್ತೆ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳಲ್ಲ, ಇಲ್ಲೇ ತೋರಿಸ್ತಾ ಇದ್ದೀನಲ್ವ, ನೀವೇ ನೋಡ್ಕೊಬಿಡಿ ಯಾವ ರೀತಿ ಮಾಡ್ತೀನಿ ಅಂತ. ಈ ರೀತಿ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾಟಿ ಸ್ಟೈಲ್ ಹಂಗಿರುತ್ತೆ. ಇದಕ್ಕೆ ನಾನು ಯಾವುದೇ ಪೌಡ್ರು ಕೂಡ ಆ್ಯಡ್ ಮಾಡಲ್ಲ. ಜಸ್ಟ್ ಕಡಲೆ ಮತ್ತು ಮೆಣಸನ್ನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತೀನಿ. ಮಟನ್ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತೀನಿ ಅಷ್ಟು. ಮತ್ತು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಒಂದು ಕಡೆ ಎತ್ತಿಟ್ಕೊತೀನಿ. ಈ ಕಡೆ ಏನೋ ಮಟನ್ ಕೈಮಾಗೆ ನಾನು ಯಾವುದೇ ರೀತಿ ಮಸಾಲೆ ರೆಡಿ ಮಾಡ್ಕೊಂಡಿಲ್ಲ. ಸಾಂಬಾರು ಇರುತ್ತಲ್ವ ಅದನ್ನೇ ಸ್ವಲ್ಪ ಹಾಕೋತೀನಿ. ಯಾಕಂದರೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ನಾನು. ಮಟನ್ ಕೈಮಾಗೆಲ್ಲ ಮತ್ತೆ ಮಸಾಲೆ ರೆಡಿ ಮಾಡೋಕ್ಕೆ ಹೋಗಲ್ಲ. ಅದೇ ಸಾಂಬಾರನ್ನೇ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬಂದ ಮೇಲೆ ಮಟನ್ ಕೈಮಾ ಉಂಡೆ ಮಾಡ್ಕೊಂಡು ಇಟ್ಕೊಂಡು, ಅದು ಚೆನ್ನಾಗಿ ಸಾಂಬಾರೆಲ್ಲ ಕುದಿ ಬಂದ ಮೇಲೆ ಕೈಮಾ ಉಂಡೆ ಎಲ್ಲ ಹಾಕಿದ್ರೆ ಮುಗೀತು. ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಷ್ಟೇ ಕೈಮಾ ಸಾಂಬಾರು. ಈ ಥರ ಮಾಡಿದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ನೀವು ಮತ್ತೆ ಮತ್ತೆ ಕೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರು ಚೆನ್ನಾಗಿರುತ್ತೆ, ಕೈಮಾ ಸಾಂಬಾರು ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೀನಿ ಬೇರೆ ಥರ ಯಾವ ಥರ ಮಟನ್ ಸಾಂಬಾರು ಮಾಡ್ತೀನಂತ. ಗೈಸ್, ಸೀರಿಯಸ್ಲಿ ನನಗೆ ಈ ವಿಡಿಯೋ ಮಾಡೋಕ್ಕೂ ಕೂಡ ತುಂಬಾ ಬೇಜಾರಾಗ್ತಿದೆ. ನನಗೆ ಏನೋ ಒಂದು ಮಾತು ನೆನಪಾಯ್ತು ಇವತ್ತು.
ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಯಾಕೋ ಗೊತ್ತಿಲ್ಲ. ಆದರೆ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೀರಿಯಸ್ಲಿ ನೀವು ಯಾರನ್ನಾದರೂ ನಂಬ್ತೀನಿ ಅಂದರೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಯೋಚನೆ ಮಾಡಿ. ಇಲ್ಲ ಅಂದರೆ ನಿಮ್ಮ ಜೊತೆಲೇ ಇದ್ಕೊಂಡು ನಿಮಗೆ ಕೆಟ್ಟದಾಗಲಿ ಅಂತ ಬಯಸ್ತಿರ್ತಾರೆ. ಒಂದು ಪಕ್ಷ ನಮ್ಮನ್ನು ನೇರವಾಗಿ ದ್ವೇಷ ಮಾಡೋರು ಇರ್ತಾರಲ್ಲ, ಅಂಥವ್ರನ್ನಾದರೂ ನಂಬೋದು. ಏನಕ್ಕಂದ್ರೆ ಅವ್ರಿಗೆ ನಮ್ಮ ಮೇಲೆ ದ್ವೇಷ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಅಂತಲೂ ಗೊತ್ತಿರುತ್ತೆ. ಆದರೆ ನಮ್ಮ ಜೊತೇಲಿ ಇರೋರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಅಂತ ನಾವು ಯಾವ ಥರ ತಾನೇ ಗೆಸ್ ಮಾಡಬೇಕಲ್ವ? ನಮ್ಗದು ಅಂದಾಜೇ ಇರಲ್ಲ. ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರಲ್ಲ, ನಮ್ಮನ್ನು ಪ್ರೀತಿ ಮಾಡ್ತಿರ್ತಾರಲ್ಲ, ಅವ್ರು ಹೇಗೆ ನಮ್ಮನ್ನು ದ್ವೇಷ ಮಾಡೋಕ್ಕೆ ಸಾಧ್ಯ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ ನಮಗೆ. ನನಗಂತೂ ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ಆದರೆ ತುಂಬಾ ಬೇಜಾರಾಯಿತು. ಯಾರಾದರೂ ಒಬ್ಬರು ಏನಾದರೂ ಮಾಡ್ತಾರೆ ಅಂದರೆ ನಿಮ್ಮ ಕೈಯಲ್ಲಾಗೋ ಅಷ್ಟು ಸಪೋರ್ಟ್ ಮಾಡಿ, ಅದಾಗಿಲ್ಲ ಅಂದರೆ ಬಿಟ್ಬಿಡಿ. ಆದರೆ ಅವರಿಗೆ ಅವಹೇಳನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರು ಹುಟ್ತಾನೆ ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬಂದಿರಲ್ಲ. ಎಲ್ಲರೂ ಅಂದ್ರೂ ತಪ್ಪಾಗುತ್ತೆ. ಕೆಲವೊಂದಿಷ್ಟು ಜನ ಶೂನ್ಯದಿಂದನೇ ಬೆಳೆಯೋಕ್ಕೆ ಇಷ್ಟಪಡ್ತಾರೆ, ಝೀರೋಯಿಂದನೇ ಬೆಳೆಯೋಕ್ಕೆ ಇಷ್ಟಪಡ್ತಾರೆ. ಯಾರೋ ಅಪ್ಪನಿಂದ ಬಂದಿರಬೇಕು, ಅಮ್ಮನಿಂದ ಬಂದಿರಬೇಕು, ಅತ್ತೆ ಮಾವನಿಂದ ಬಂದಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಎಲ್ಲರೂ ಮಾಡಲ್ಲ. ಕೆಲವೊಂದಿಷ್ಟು ಜನ ಮಾಡ್ಬೋದು, ಕೆಲವೊಂದಿಷ್ಟು ಜನ ಮಾಡ್ದೆಲೇನೂ ಇರಬಹುದು. ಹಾಗೆಯೇ ಯಾರಾದರೂ ಒಬ್ಬರು ಸಂಪಾದನೆ ಮಾಡ್ತಿದ್ದಾರೆ ಅಂತಂದರೆ ಅದು ಅವ್ರು ಪಡ್ತಿರೋ ಶ್ರಮ. ಇಲ್ಲ ನೀವು ಸಂಪಾದನೆ ಮಾಡ್ತಾಯಿಲ್ಲ, ನಿಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೂ ಯಾರಾದರೂ ಒಬ್ಬರು ಶ್ರಮ ಪಟ್ಟಿರ್ತಾರಲ್ವ. ಕೆಲವೊಂದಿಷ್ಟು ಜನ ಇರ್ತಾರೆ, ಅವರು ನಂಬಿಕೆಗೆ ಯೋಗ್ಯರೇ ಆಗಿರಲ್ಲ. ಆದ್ರೂ ನಾವು ಅವ್ರನ್ನ ತುಂಬಾ ನಂಬ್ಕೊಂಡಿರ್ತೀವಿ. ಹಾಗೆ ನಮ್ಮ ದಿನಚರಿ ಮತ್ತು ಆಗು ಹೋಗುಗಳನ್ನ ಅವ್ರ ಹತ್ರ ನಾವು ಶೇರ್ ಮಾಡ್ಕೊತಿರ್ತೀವಿ. ಆದರೆ ಅವ್ರಿಗೂ ನಮ್ಮ ಕಂಡ್ರೆ ಆಗಲ್ಲ ಅಂತ ನಮಗೆ ಗೊತ್ತೇ ಇರಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ಈ ಮಾತನ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.